ಆಗ್ಲೇ ನಿಮ್ಮ ಫ್ರೆಂಡ್ಗಳಿಗೆಲ್ಲ ಒಬ್ರಿಗಾದ್ರೂ ಮದುವೆ ಆಗಿದೆಯಾ? ಆಗಿದೆ ಸರ್. ಅಯ್ಯೋ! ಅವ್ರ ಮದ್ವೆಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ ಸರ್. ಯಾವ ಮಗ ಆದ್ರೆ ಏನು ಹೊತ್ಕೊಂಡು ಹೋಗಿದ್ರ? ನಾವ್ ನಮ್ಮ ಫ್ರೆಂಡ್ ಮದ್ವೆಗೆ ಒಬ್ರಿಗೂ ಹೋಗಿಲ್ಲ ನಾನು. ಹೌದ್ ಸರ. ನಾವು ಒಂಟಿ ಇದ್ದ ಅವ್ರ ಮದ್ವೆ ಆದ್ರೆ ಅವ್ರಿಗೆ ಯಾಕೆ ಹೋಗ್ಬೇಕು ಸರ್ ನಾವು? ಹಿಂಗಂದ್ರಿ? ನಾನು ಗೂಗಲ್ ಪೇಲೆ ಮುಯ್ಯಿ ಹಾಕ್ಬಿಟ್ಟೆ. ಆದ್ರೂ ಕರೆದಿರ್ತಾರಲ್ಲ ಸರ್, ಹೋಗ್ಬೇಕಾಗತ್ತೆ ಹಳ್ಳಿ ಕಡೆ. ಅದೇ ನಾನು ಹೋಯ್ತೀನಿ, ಫೋಟೋ ಎಲ್ಲ ಹೊಡ್ಸ್ಕೊಳಲ್ಲ. ಹಿಂಗಂದ್ರಿ ಸರ್? ನಮ್ಗೇನ್ ಮರ್ಯಾದೆ ಇಲ್ವಾ ಸರ್? ಹೌದ್ರಿ. ಅವ್ರ ಮದುವೆ ಆಯ್ತಾರಂತೆ, ನಾವು ಒಂಟಿ ಹೋಗೋದಂತೆ. ಇಲ್ಲ ಇಲ್ಲ ಇಲ್ಲ, ನಾನು ಹಂಗೆಲ್ಲ ಹೋಗಲ್ಲ. ನೀವೆಲ್ಲ ಫ್ರೆಂಡ್ ಮದುವೆಗೆ ಹೋಗಿದ್ರಾ? ಹೋಗಿದೀವಿ ಸರ್. ಶಬ್ಬಾಷ್. ಓಕೆ, ಅಂದ್ರೆ ಬಹುತೇಕ ಫ್ರೆಂಡ್ಸ್ಗಳಿಗೆ ಆಗ್ಬಿಟ್ಟಿದ್ಯಾ ಅಥವಾ ಇನ್ನು ಕೆಲವೊಬ್ರಿಗೆ ಆಗಿಲ್ವೋ? ಇಲ್ಲ ಸರ್, ಬಹುತೇಕ ಒಂದಷ್ಟು ಮಂದಿ ಆಗಿದೆ ಸರ್, ಇನ್ನೂ ಒಂದಷ್ಟು ಮಂದಿ ಇದಾರೆ ಸರ್. ನಾವು ಈಗ ಆಗಿರೋರು ಒಂದಷ್ಟು ಜನ ಇದ್ದಾರೆ, ಆಗದೆ ಇರೋರು ಒಂದಷ್ಟು ಜನ ಇದ್ದಾರೆ. ಅದಾರೆ ಸರ್. ಮೋಸ್ಟ್ಲಿ ಆಗದೆ ಇರೋರ್ದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇರಬೇಕು. ಹೌದು ಸರ್. ಹಲೋ ಸರ್. ನಮಸ್ತೆ, ಕೇಳಿಸ್ತಾ ಇದೆಯೇನಪ್ಪ? ಹಾ, ಕೇಳಿಸ್ತಾ ಇದೆ ಸರ್. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀರಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲೇ ಬೆಳಗಾಂ ಡಿಸ್ಟಿಕ್ ಸೌದತ್ತಿ ತಾಲೂಕ್ ಸತ್ತಿಗಿರಿ ಅಂತ ಸರ್. ಓಹೋ, ಬೆಳಗಾಂ ಸೌದತ್ತಿ ಹತ್ರನಾ? ಹಾ ಸರ್. ಓ, ಸೌದತ್ತಿ ಎಲ್ಲಮ್ಮ ನಿಮ್ಗೆ ಹತ್ರ? ಹಾ ರೀ ಸರ್. ಓ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ನಿಮ್ ಎಪಿಸೋಡ್ ನೋಡ್ತಾ ಇದ್ದೀನಿ ಸರ್. ಓಹೋ, ಡೈಲಿ ಅದೇ ಕೆಲ್ಸನಾ? ಹಾ ಸರ್. ಒಂದ್ ವಾರ ಆಯ್ತು ಸರ್, ಏಕೆ ಗಂಟು ಬಿದ್ದು ಹೊಟ್ಟೆ ಲೈನ್ ಸಿಗ್ತಿಲ್ಲ. ಗಂಟು ಬಿದ್ದು? ಅಲ್ರಿ ಸರ್, ಫೋನ್ ಟ್ರೈ ಮಾಡಕತ್ ಸರ್. ಓ, ಟ್ರೈ ಮಾಡಕ್ ಗಂಟು ಬಿದ್ದು ಅಂತ. ಹಾ, ಸಂತೋಷ. ಎಷ್ಟು ವರ್ಷ ನಿಮ್ಗೆ? ನಮ್ಗೂ ಒಂದು 30 ವರ್ಷ ಸರ್. 30 ವರ್ಷ? ಹಾ ಸರ್. ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್. ಹಂಗಾದ್ರೂ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಆಯ್ತು, ಏನ್ ಮಾಡ್ಕೊಂಡಿರೋದು ಕೆಲ್ಸ? ಏನಿಲ್ಲ ಸರ್, ಇಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತೀನಿ ಸರ್. ಹೊಲದಲ್ಲಿ ಕೆಲಸ ಮಾಡ್ತೀರಾ? ಹಾ ಸರ್. ಮದ್ವೆ ಆಗಿಲ್ಲ? ಇನ್ನೂ ಇಲ್ಲ ಸರ್, ನೋಡ್ತಾ ಇದ್ದೀವಿ ಸರ್. ಫ್ರೆಂಡ್ ಸರ್ ಈಗ ನೀವು. ಹೇಳಿ, ಏನಾದ್ರು ಹಂಚ್ಕೊಳ್ಳೋದು ಉಂಟಾ? ಹಾ ಸರ್. ಹೇಳಿ 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 ಹಾ ಸರ್. ಹೇಳಿ ಏನ್ ಹೇಳ್ಬೇಕು? ಏನಿಲ್ಲ ಸರ್, ನಿಮ್ ಕೂಡ ಮಾತಾಡಕತ್ರಿ, ಏನ್ ನಮ್ಗೆ ಅನ್ಸೋದು ಏನ್ ಸರ್? ಏನ್ ಇರ್ಲಿ ಸರ್. ನಮ್ ಜೊತೆ ಮಾತಾಡಕ್ ನಿಂತ್ಕೊಂಡ್ಬಿಟ್ರೆ ಏನೋ ಏನ್ ಹೇಳಿದ್ರಿ? ಅಲ್ಲ, ನಿಮ್ ಕೂಡ ಮಾತಾಡಕತ್ರೆ ನಮ್ಗ ಖುಷಿ ಬರತ್ ಸರ್. ನಿಮ್ ದೊಡ್ಡ ಗುಣ ಸರ್ ಅದು. ನೋಡಿ, ಒಂದು ವಾರನೇ ಆಗಿರೋದು, ಇನ್ನು ನೀವು ಕಾರ್ಯಕ್ರಮ ಕೇಳಕ್ ಇಡುದು. ಹೌದು ಸರ್. ಆಯ್ತು, ತೊಂದ್ರೆ ಇಲ್ಲ. ಯಾಕಿನ್ನು ಮದುವೆ ಆಗಿಲ್ಲ? ಏನ್ ಸರ್, ನೋಡ್ತಾ ಇದ್ದೀವಿ ಸರ್ ಅಲ್ಲಿ ಇಲ್ಲಿ. ಯಾರನ್ನ? ಹೆಣ್ಣು ಸರ್. ಹೆಣ್ಣು ನೋಡ್ತಿದ್ದೀರಾ ಅಂತ? ಹಾ ಸರ್. ಎಷ್ಟು ವರ್ಷದಿಂದ? ಈಗ ಒಂದ್ 6 ತಿಂಗಳ ಸರ್. 7 ತಿಂಗಳು? ಹಾ ಸರ್. ಸುಳ್ಳು ಹೇಳ್ತೀನಿ, ಕಡಿಮೆ ಅಂದ್ರೂ 5-6 ವರ್ಷದಿಂದ ಹುಡುಕ್ತಾ ಇದೀಯ? ಇಲ್ಲ ಸರ್, ಅದ ಮನಿ ಪ್ರಾಬ್ಲಮ್ ಇದ್ರು ಸರ್. ಹೌದಾ? ಹಾ ಸರ್. ಎಷ್ಟು ಜನ ಮಕ್ಳು ನೀವು ತಂದೆ ತಾಯಿಗೆ? ನಾವ್ 2 ಗಂಡ್ ಮಕ್ಳು ಸರ್. ನೀವೇ ದೊಡ್ಡವ್ರಾ? ನಾವೇ ದೊಡ್ಡವ್ರು ಸರ್. ಮತ್ತೆ ಬೇಗ ಹೆಣ್ಣು ಹುಡುಗಿ ಬೇಗ ಮದುವೆ ಆಗ್ಬಿಡಿ ಸರ್. ಏನ್ ಈಗ 3-4 ತವದಲ್ಲಿ ಹೋಗಿದ್ದೀರಿ ಸರ್. ಏನಪ್ಪ? ಈಗ ಒಂದ್ 2-3 ತವದಲ್ಲಿ ನೋಡಿದ್ದೀರಿ ಸರ್. ಏನು ಓದಿದ್ದೀರಾ ನೀವು? ಡಿಗ್ರಿ ಮುಗ್ದಿತ್ತು ಸರ್. ಡಿಗ್ರಿ? ಹಾ ಸರ್. ಕೃಷಿ ಮಾಡೋದಾ? ಕೃಷಿ ಮಾಡತ್ತೀವ್ರಿ ಸರ್. ಆಗ್ಲೇ ನಿಮ್ಮ ಫ್ರೆಂಡ್ಗಳಿಗೆಲ್ಲ ಒಬ್ರಿಗಾದ್ರೂ ಮದುವೆ ಆಗಿದೆಯಾ? ಆಗಿದೆ ಸರ್. ಅಯ್ಯೋ! ಅವ್ರ ಮದ್ವೆಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ ಸರ್. ಯಾವ ಮಗ ಹೊತ್ಕೊಂಡು ಹೋಗಿದ್ರ? ನಮ್ಮ ಫ್ರೆಂಡ್ ಮದ್ವೆಗೆ ಒಬ್ರಿಗೂ ಹೋಗಿಲ್ಲ ನಾನು. ಹೌದ್ ಸರ್. ನಾವು ಒಂಟಿ ಇದ್ದ ಅವ್ರ ಮದ್ವೆ ಆದ್ರೆ ಅವ್ರಿಗೆ ಯಾಕೆ ಹೋಗ್ಬೇಕು ಸರ್ ನಾವು? ಹಿಂಗಂದ್ರಿ? ನಾನು ಗೂಗಲ್ ಪೇಲೆ ಮುಯ್ಯಿ ಹಾಕ್ಬಿಟ್ಟೆ. ಆದ್ರೂ ಕರೆದಿರ್ತಾರಲ್ಲ ಸರ್, ಹೋಗ್ಬೇಕಾಗತ್ತೆ ಹಳ್ಳಿ ಕಡೆ. ಅದೇ ನಾನು ಹೋಯ್ತೀನಿ, ಫೋಟೋ ಎಲ್ಲ ಹೊಡ್ಸ್ಕೊಳಲ್ಲ. ಹಿಂಗಂದ್ರಿ ಸರ್? ನಮ್ಗೇನ್ ಮರ್ಯಾದೆ ಇಲ್ವಾ ಸರ್? ಹೌದ್ರಿ. ಅವ್ರ ಮದುವೆ ಆಯ್ತಾರಂತೆ, ನಾವು ಒಂಟಿ ಹೋಗೋದಂತೆ. ಇಲ್ಲ ಇಲ್ಲ ಇಲ್ಲ, ನಾನು ಹಂಗೆಲ್ಲ ಹೋಗಲ್ಲ. ನೀವೆಲ್ಲ ಫ್ರೆಂಡ್ ಮದುವೆಗೆ ಹೋಗಿದ್ರಾ? ಹೋಗಿದೀವಿ ಸರ್. ಶಬ್ಬಾಷ್. ಓಕೆ, ಅಂದ್ರೆ ಬಹುತೇಕ ಫ್ರೆಂಡ್ಸ್ಗಳಿಗೆ ಆಗ್ಬಿಟ್ಟಿದ್ಯಾ ಅಥವಾ ಇನ್ನು ಕೆಲವೊಬ್ರಿಗೆ ಆಗಿಲ್ವೋ? ಇಲ್ಲ ಸರ್, ಬಹುತೇಕ ಒಂದಷ್ಟು ಮಂದಿ ಆಗಿದೆ ಸರ್, ಇನ್ನೂ ಒಂದಷ್ಟು ಮಂದಿ ಇದಾರೆ ಸರ್. ನಾವು ಈಗ ಆಗಿರೋರು ಒಂದಷ್ಟು ಜನ ಇದ್ದಾರೆ, ಆಗದೆ ಇರೋರು ಒಂದಷ್ಟು ಜನ ಇದ್ದಾರೆ. ಅದಾರೆ ಸರ್. ಮೋಸ್ಟ್ಲಿ ಆಗದೆ ಇರೋರ್ದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇರಬೇಕು. ಹೌದು ಸರ್. ಆಗದೆ ಇರೋರ್ದೆಲ್ಲ ಒಂದು ವಾಟ್ಸಪ್ ಗ್ರೂಪ್. ಹೌದು ಸರ್. ಆಯ್ತು. ಲವ್ ಗಿವ್ ಏನು ಮಾಡಿಲ್ವೇ? ಏನಿಲ್ಲ ಸರ್, ನಾವು ಮನೆ ಪ್ರಾಬ್ಲಮ್ ಸಂಬಂಧ ಏನ್ ಮಾಡಿಲ್ಲ ಸರ್. ಮನೆ ಪ್ರಾಬ್ಲಮ್ ಇದ್ರೆ ಲವ್ ಮಾಡಬಾರ್ದು. ಅಂದ್ರೆ ಅದಕ್ಕೆಲ್ಲ ಟೈಮ್ ಹಿಡಿತಲ್ಲ ಸರ್, ನಮ್ಗೆ ಟೈಮೇ ಇಲ್ಲಲ್ಲ ಕೆಲಸ ಬಿಟ್ಟು. ಟೈಮ್ ಇಲ್ಲ ಅಂತ? ಹಾ ಸರ್, ಕೆಲಸ
ಇದೇ ಮನಿ ಕೆಲಸ ಒದ್ದೆ ಹೊಲದ ಅಪ್ಪ ನಿಮ್ಮಂತವ್ರು ಬಂದ್ರೆ ನಮಸ್ಕಾರ ಮಾಡ್ಬೇಕು ಸರ್. 30 ವರ್ಷಕ್ಕೆ ಒಂದ್ ಲವ್ ಮಾಡಿಲ್ವಲ್ಲ ಸರ್ ನೀವು? ಅಲ್ಲ ಸ್ಕೂಲಲ್ಲಿ ಎಲ್ಲಾದ್ರೂ ಇಷ್ಟ ಇತ್ತಾ? ಇಲ್ಲ ಸರ್ ಅಂತದ್ದು ಏನ್ ನಿಜ ಹೇಳಿ, ಈಗೇನ್ ಎಲ್ಲವ್ರಿಗೆಲ್ಲ ಮದ್ವೆ ಆಗಿರ್ತವೆ, ಮಕ್ಳಿರ್ತವೆ, ಈಗೇನ್ ಹೇಳಿದ್ರಿ ಏನ್ ತೊಂದ್ರೆ ಇಲ್ಲ. ಲವ್ಗೆ ಎಲ್ಲೂ ಆಗೇ ಇಲ್ವಾ? ಇಲ್ರಿ ಸರ್ ಅಂತದೇನ್ ಆಗಿಲ್ರಿ ಸರ್. ಓಲಿ ಎಜುಕೇಶನ್ ಅಲ್ಲಿ ಆದ್ರೂ ಏನ್ ಮಾಡಿದ್ರಿ? ಎಜುಕೇಶನ್ ಸರ್ ಡಿಗ್ರಿ ಮಾಡಿದೀವ್ರಿ ಸರ್. ಅಷ್ಟೇ? ಹಾ ರೀ. ಡಿಗ್ರಿ ಓಕೆ. ಆಮೇಲೆ ಇನ್ನೇ ಮುಂದಕ್ಕೆ ಓದ್ಲಿಲ್ವಾ? ಮುಂದಕ್ಕೆ ಓದ್ಲಿಲ್ಲ ಸರ್. ಕಾಲೇಜಲ್ಲಿ ಒಂದು ಲವ್ ಸ್ಟೋರಿ ಇಲ್ಲ, ಗಂಡು ಜಾತಿಗೆ ಅವಮಾನ ಆಗೋಯ್ತು. ನಾನು ಕೇಳಿರೋ ಯಾವ ಕಥೆಯಲ್ಲೂ ಹುಡುಗರು ಲವ್ ಇಲ್ಲದೆ ಮುಗಿಸೇ ಇಲ್ಲ ಸರ್. ಹಿಂಗಂದಿ ಸರ್? ನಾನು ಒಬ್ಬನೇ ವೇಸ್ಟ್ ಫೆಲೋ ಅನ್ಕೊಂಡಿದ್ರೆ ನನ್ನ ಜೊತೆ ನೀವು ಇದ್ದೀರಾ? ಇಲ್ಲ ಸರ್, ಅದ್ರಲ್ಲಿ ನಮ್ಗೆ ಅಂತ ಇಂಟ್ರೆಸ್ಟ್ ಇಲ್ಲ ಸರ್. ನಿಮ್ ಫ್ರೆಂಡ್ಗಳೆಲ್ಲ ಲವ್ ಮಾಡ್ತಿದ್ರಾ? ಹಾ ಸರ್, ಇದಾರೆ ಒಂದು ಕೆಲಸ ಮಂದಿ ಇದಾರೆ ಸರ್. ಆಯ್ತು. ಈ 4 ಮನೆಗೆ ಹೋಗಿದ್ದು ಕೇಳಲಿಕ್ಕೆ ಅಂತ ಹೇಳಿದ್ರಿ ಆಗ್ಲೇ, ಪಾಪ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಏನಾಯ್ತು ಅಲ್ಲಿ? ಎಲ್ ಸರ? ಅಂದ್ರೆ 4 ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋಗಿದ್ದು ಅಂತ ಏನೋ ಹಾ ಹೇಳಿ. ಹೋಗಿದ್ದೀವಿ ಸರ್. ಹೋಗನಂತ್ಲೆ ಏನ್ ಹೇಳ್ತಾರೆ ಸರ್, ಎಲ್ಲಾರು ನೌಕರಿ ಅಂತ ಹೇಳ್ತಾ ಇದ್ದಾರೆ ಸರ್. ನೌಕರಿ ಅಂದ್ರೆ ಗೌರ್ಮೆಂಟ್ ನೌಕರಿ ಅಂತ? ಹಾ ಗೌರ್ಮೆಂಟ್ ನೌಕರಿ ಸರ್. ಮತ್ತು ಈಡಂಗಿ ಹೊಲ ಮನಿ ಇರ್ಬೇಕು ಸರ್. ಏನಪ್ಪಾ ಅಂದ್ರೆ ಈಡಂಗಿ ಆಸ್ತಿ ಸರ್. ಆಸ್ತಿ ಇರಬೇಕು, ಇಲ್ಲ ಗೌರ್ಮೆಂಟ್ ಜಾಬ್ ಇರಬೇಕು? ಎರಡು ಇರ್ಬೇಕ್ರಿ ಸರ್. ಎರಡೂ ಇರ್ಬೇಕಾ? ಹಾ ಎರಡು ಇರ್ಬೇಕಂತ. ಹಂಗಾದ್ರೆ ನೀವು ಮನೇಲಿ ಇರ್ಬೇಕು. ನೀವು ಆಸೆನೇ ಇಟ್ಕೊಳಗಿಲ್ಲ. ನಿಮ್ಗಾದ್ರೂ ಒಂಚೂರು ಹೊಲನಾರ ಐತೆ, ನಮ್ಗೆ ಅದು ಇಲ್ಲ. ನಮ್ಗೊಂದ 6 ಎಕರೆ ಇದೆ ಸರ್ ಹೊಲ. ಹೌದಾ? ಹಾ ಸರ್. ನಮ್ಗೆ ಅದು ಇಲ್ಲ ಸಾಗರ್, ನಾವು ಆಸೆನೇ ಇಟ್ಕೊಂಡೆ. ಹಾಗಾದ್ರೆ ನಾಳೆಯಿಂದನೇ ಅದರ ಕೋಚಿಂಗ್ ಸೆಂಟರ್ ಸೇರ್ಕೊಂಬಕ್ ನಾನು. ಹೌದು ಸರ್. ಓಕೆ, ನಿಮ್ಗೆ ಗೌರ್ಮೆಂಟ್ ಜಾಬ್ ಇರಬೇಕು, ಇಲ್ಲ ಆಸ್ತಿ ಇರಬೇಕು, ಇವೆರಡೂ ಇದ್ರೆ ನಿಮ್ಗೆ ಹೆಣ್ಣು ಕೊಡ್ತಾರಾ? ಹಾ ಅಂದ್ರೆ ಸರ್, ಈಗ 4 ತೊಂದಲ್ಲಿ ಹೋಗಿದ್ವಿ ಸರ್. 1 ತೊಂದಲ್ಲಿ ಹಿಂಗ ಅಂದ್ರೆ ಸರ್, ಓಕೆ ಹೋಗಿ ಫಸ್ಟ್ ಏನು ಅನ್ನೋದಿಲ್ಲ ಹೇಳ್ತಾರೆ. ಆಮೇಲೆ ಇದನ್ ಮಾಡ್ತಾರೆ ಸರ್. ಏನ್ ಮಾಡ್ತಾರೆ? ಈಗ ಫಸ್ಟ್ ತೋರಿಸ್ತಾರೆ ಸರ್. ಆಮೇಲೆ ಇದನ್ನ ಇನ್ನು ಓದ್ತಾರೆ ಹಂಗ ಹಿಂಗ ಅಂತ ಅಂದ್ರೆ ಅಲ್ಲಿ ಬರೋ ರೀಸನ್ಗಳು ಹೆಂಗಿರ್ತವೆ ಅಂದ್ರೆ, ಇಲ್ಲ ಹುಡುಗಿ ಓದ್ತಾಳ ಅಂದ್ರೆ ಮನೆಗ್ ಕರ್ಸ್ಕೊಂಬೇಕಾರೆ ಅವೆಲ್ಲ ಇರಲ್ಲ. ಕರ್ಸ್ಕೊಂಡು ಇವ್ರಿಗೆ ಅಷ್ಟೇನು ಇದಿಲ್ಲ ಅಂತ ಗೊತ್ತಾದ್ಮೇಲೆ ಕಾರಣ ಹೇಳ್ತಾರೆ. ಹುಡುಗಿ ಓದ್ತಾಳಂತೆ, ಅಥವಾ ಹುಡುಗಿಗೆ ಈಗಲೇ ಇಷ್ಟ ಇಲ್ವಂತೆ, ಅಥವಾ ಇಂಥದ್ದೇನೋ ಅಂದ್ರೆ ನೀವು ಈ ಬ್ರೋಕರ್ಗಳ ಮೂಲಕ ಹೋಗೋದಾ? ಇಲ್ಲ ಸರ್, ಒಂದಷ್ಟು ಬ್ರೋಕರ್ಗಳ ಮೂಲಕ ಹೋಗಿದ್ದೆ, ಒಂದಷ್ಟು ಮನೆಯಲ್ಲಿ ಫ್ರೆಂಡ್ ಅವ್ರು ಹೇಳಿದ್ದಲ್ಲಿ ಹೋಗಿದ್ದೆ. ಈ ಮದುವೆ ಹೆಣ್ಣೋಡಕ್ಕೆ ಹಬ್ಬ ಬಂದ್ರೆ ಎಷ್ಟು ಖರ್ಚು ಮಾಡಿದೀರಾ ಸರ್ ನೀವು? ಏನಿಲ್ಲ, ಏನು ಖರ್ಚು ಮಾಡಿಲ್ಲ ಸರ್. ಒಂದು 10,000 ಅಷ್ಟೇ. ಓಕೆ. ನಮ್ಮ ಯಾರೋ ಒಂದು ವಾರದ ಹಿಂದೆ ಕೌನ್ಸಿಲಿಂಗ್ ಬಂದಿದೆ ಸರ್, ಹುಡುಗ ಬಡವರು ಪಾಪ. ಮದ್ವೆ ಹೆಣ್ಣೊಡಕ್ ಬ್ರೋಕರ್ಗಳಿಗೆ ನಾನು 1.5 ಲಕ್ಷ ಖರ್ಚು ಮಾಡಿದ್ದೀನಿ ಅಂದ. ಆ ದುಡ್ಡಲ್ಲಿ ಒಂದು ದಿನಸಿ ಅಂಗಡಿ ಇಟ್ಟಿದ್ರೆ ಶ್ರೀಮಂತೆ ಆಗ್ಬಿಡ್ತಿದ್ದಲ್ಲಪ್ಪ ಅಂತ ಪಾಪ. ಇರ್ಲಿ ಅಂದ್ರೆ ನೋಡಿ, ನಾನು ಯಾಕೆ ಈ ವಿಚಾರದಲ್ಲಿ ಕೇಳಿದೆ ಅಂದ್ರೆ, 30 ವಯಸ್ಸಾದಾಗ ಈ ಸಮಯದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿರ್ತೀರಿ, ಮನೆ ಕಷ್ಟಗಳು, ಜವಾಬ್ದಾರಿಗಳು ಇವೆಲ್ಲ ಮಾಡ್ಕೊಂಡು ಏನು ಯಾರ ಸವಾಸಕ್ಕೂ ಹೋಗ್ದಂಗೆ, ತಂದೆ ತಾಯಿ ಒಂದು ಕೆಟ್ಟ ಹೆಸರು ತರದಂಗೆ, ಯಾವ ಜನರ ಬಳಿನೂ ಚೀತು ಅಂತ ಅನ್ನಿಸ್ಕೊಳ್ದಂಗೆ ಒಳ್ಳೆಯವರಾಗಿ ಬದುಕಿ ಎಲ್ಲ ಮುಗಿತಪ್ಪ ಜವಾಬ್ದಾರಿಗಳು. ಈಗ ಮದುವೆ ಆಗೋಣ ಅಂತ ಈ ಕಡೆ ನೋಡೋ ಅಷ್ಟೊತ್ತಿಗೆ ವಯಸ್ಸು ಒಳ್ಳೆ ಏನು ರಾಕೆಟ್ ಹೋದಂಗ ಮೇಲೆ ಹೋಗ್ಬಿಟ್ಟಿರ್ತದೆ. ಹೋಗ್ಬಿಟ್ಟಿದೆ ಸರ್. 2-3 ವರ್ಷ ಅಜ್ಜ ಅಮ್ಮನ ಜಾಪನ್ ಮಾಡಿದ್ವಿ ಸರ್. ನಿಜ ನಿಜ ನಿಜ. ಈಗ ಇನ್ನೊಂದ್ 2 ವರ್ಷ ಹೋದ್ರೆ ವಯಸ್ಸಾಯ್ತು ಅಂತ ದೊಡ್ಡ ಕಾರಣ ಹೇಳ್ಬಿಡ್ತಾರೆ. ವಯಸ್ಸಾಗ್ಬಿಟ್ಟಿದೆ ಅಂದ್ಬಿಡ್ತಾರೆ. ಈಗ ಹೇಳ್ತಾರೆ ಸರ್. ಈಗಲೇ ಹೇಳ್ತಾರೆ ಸರ್ ವಯಸ್ಸಾಗಿದೆ. ಪಾಪ ಅಂಡ್ ನೋಡಿ ಸರ್, ನನ್ಗನ್ಸುತ್ತೆ ನೀವು ನಿಮ್ದು ಮಾತ್ರ ನಿಮ್ ಸುತ್ತಮುತ್ತ ನೋಡಿದ್ರೆ ಈ ತರ 30, 32, 35 ಆದ್ರೂ ಮದುವೆ ಹೆಣ್ಣು ಸಿಗದೆ ಎಷ್ಟು ಜನ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರಲ್ಲ. ಜಾಬ್ ನೌಕರಿ ಇರಬೇಕು ಅಲ್ಲ ಪಾಪ. ಈಗ ಅವರು ಎಣ್ಣೆತ್ತಿರೋರು ಕೇಳೋದು ತಪ್ಪು ಅಂತ ಅಲ್ಲ, ಬಟ್ ಅವ್ರ ಮಲ್ಲೇ ಒಬ್ಬ ಮಗ ಇರ್ತಾನೆ. ಹೌದು ಸರ್. ಅವನು ಉಣ್ಕೊಂಡ್ ತಿನ್ಕೊಂಡ್ ಓಡಾಡ್ತಿರ್ತಾನೆ, ಅವನಿಗೆ ಮಾತ್ರ ಒಳ್ಳೆ ಕಡೆಯಿಂದ ಎಣ್ಣೆ ತರಬೇಕು ಅಂತ ಇರುತ್ತೆ. ಇರ್ಲಿ ಅಂದ್ರೆ ನೀವ್ ಒಬ್ರೇ ಮಗನಾ? ಇಬ್ರು ಸರ್, ಗಂಡ್ಮಕ್ಳು. ಇಬ್ರು ಗಂಡ್ಮಕ್ಳೆಯಾ? ಇಬ್ರು ಗಂಡ್ಮಕ್ಳು ಸರ್. ನಿಮ್ ತಮ್ಮ ಎಷ್ಟು ವರ್ಷದವರು? ಅವರು ಒಂದು 25 ವಯಸ್ಸದವ್ರು ಸರ್. ಅವರು
ಓಕೆ. ಈಗ ಒಂದು 4 ಮನೆಗೆ ಹೋಗಿದ್ದೀರಾ ಹಬ್ಬಬ್ಬ ಅಂದ್ರೆ ಉಪ್ಪಿಟ್ಟು ತಿನ್ನಕ್ಕೆ. ಹಾ ಸರ್. ಹೌದಾ? ಹಾ ರೀ ಸರ್. ಓಕೆ, ಫೈನ್. ಸುಮ್ಮನೆ ಕೇಳ್ತೀನಿ ಸರ್, ಇವೆಲ್ಲ ನೋಡಾದ್ಮೇಲೆ ಏಯ್ ಬೇಡಪ್ಪ ನಂಗೆ ಮದುವೆ ಅಂತ ಯಾವತ್ತಾದ್ರೂ ಅನ್ಸ್ಬಿಟ್ಟಿದ್ಯಾ ಹಂಗೆ? ಏನ್ ಸರ್ ಹಂಗ ಆಗಿದೆ ಸರ್. ಹಂಗೆ ಆಗಿದೆ ಕತೆ. ಹಾ ಬಿಡು ಬಿಡು, ನನ್ನ ಯಾರ ಬಿಡುವಿನ ಟೈಮಲ್ಲಿ ಏನು ಮಾಡ್ತೀರ? ಬಿಡುವಿನ ಟೈಮಲ್ಲಿ ಹೆಣ್ಣು ನೋಡಕ್ ಹೋಗ್ತೀನಿ. ಹೌದ್ ಸರ. ಕೆಲ್ಸದ ಟೈಮಲ್ಲಿ ಕೆಲಸ ಮಾಡ್ತೀನಿ, ಬಿಡುವಿನ ಟೈಮಲ್ಲಿ ಹೆಣ್ಣು ನೋಡಕ್ ಹೋಗ್ತೀನಿ ಅಂತ. ಹೌದ್ರಿ. ಈ ನಿಮ್ಮ ಸಂಬಂಧಿಕರಲ್ಲಿ ಯಾವ ಇಲ್ವಾ? ಸಂಬಂಧಿಕರಲ್ಲಿ ಇದಾರೆ ಸರ್. ಅವರು ಏನ್ ಇದನ್ನೇ ಕೇಳ್ತಾರೆ ಸರ್, ನೌಕರಿನೇ ಓ, ಕೇಳ್ತಾರೆ. ಅವರು ಹ್ಮ್ ಸರ್. ಸಂಬಂಧಿಕರಾದ್ರೆ ಅವ್ರಿಗೇನು ಆಸೆ ಇರಲ್ವಾ? ಅದೇ ಸರ್. ಆಯ್ತು ಸರ್, ವ್ಯಥೆ ಪಡಬೇಡಿ, ದುಃಖ ಪಡಬೇಡಿ, ಏನ್ ತೊಂದರೆ ಇಲ್ಲ. ಭಗವಂತ ಒಂದು ಹೆಣ್ಣಿಗೊಂದು ಗಂಡು ಅಂತ ಹುಟ್ಟಿಸಿರ್ತಾನೆ. ಏನಂದ್ರೆ ಪಾಪ ನೀವು ಎಷ್ಟು ವರ್ಷ ಮನೆ ಜವಾಬ್ದಾರಿಗಳು ಅದು ಇದು ಅಂತ ಬಂದು ನೀವು ಎಲ್ಲೋ ಪೋಲಿ ಬಿದ್ದು ಯಾವುದೋ ಹುಡುಗಿಯಿಂದ ಹೋಗಿ ನೀವು 25, 26, 23ಕ್ಕೆ ಜೀವನ ಹಾಳು ಮಾಡ್ಕೊಳ್ಬೋದಿತ್ತು. ಇವತ್ತು ನಿಯತ್ತು ಅಂತ ಬಂದಿದ್ಕೆ ಹಾಗಾದ್ರೆ ಬೆಲೆ ಇಲ್ವಾ ಅಂತ ನೀವು ಅಂದ್ಕೊಳ್ಳೇಬೇಡಿ. ಯಾಕಂದ್ರೆ ಇವತ್ತು ಹೆಚ್ಚು ಕಡಿಮೆ ಮದುವೆ ಆಗಿಲ್ಲ ಅನ್ನೋದೊಂದು ವಿಚಾರ ಬಿಟ್ರೆ, ಮದುವೆ ಆಗಿರೋರಿಗೆ 1000 ಟೆನ್ಷನ್, ನಿಮ್ಗೆ ಒಂದೇ ಟೆನ್ಷನ್ ಅಲ್ವಾ? ಕಟ್ಕೊಂಡಿರೋನಿಗೆ 1000 ಯೋಚನೆ. ಅದು ಬೇರೆ ಬಿಡಿ, ಅದು ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಅಂತ. ಅದು ಹಾಗಂತ ಆಗೋದು ಬೇಡ ಅಂತ ಅಲ್ಲ, ಬಟ್ ಮದುವೆ ಆಗದೇ ಇರೋದೇ ಬಹಳ ದೊಡ್ಡ ಅಪರಾಧ. ಅಯ್ಯೋ ಬದುಕಿದ್ದು ವ್ಯರ್ಥ ಅಂತ ಯಾರಾದರೂ ಆಡ್ಕೊಳ್ಳಿ. ಜೀವನ ಬಹಳ ಪವಿತ್ರವಾದದ್ದು, ಬಹಳ ಅಪರೂಪವಾದದ್ದು. ಮದುವೆ ಆಗಲಿಲ್ಲ ಅಥವಾ ಬೇಗ ಆಗಲಿಲ್ಲ ಅಥವಾ ಕಾಲಕ್ಕೆ ಆಗಲಿಲ್ಲ ಅಂದ ಮಾತ್ರಕ್ಕೆ ಅಯ್ಯೋ ನಾವು ಯಾಕೆ ಬದುಕಿದ್ದೀವೋ, ಅವರೆಲ್ಲ ಹಂಗವ್ರೆ ನಾವು ಹಿಂಗಿದ್ದೀವಿ. ಏನಿಲ್ಲ ಸರ್, ಚೆನ್ನಾಗಿ ಈಗ ನೋಡಿ, ಅವರು ದುಡ್ಡು ನೋಡ್ತಾವ್ರೆ, ಅದು ನೋಡ್ತಾವ್ರೆ, ದುಡಿಯೋಣ. ಈಗ ಯಾವುದನ್ನ ಈ ದುಡ್ಡಿಲ್ಲ ಆಸ್ತಿ ಇಲ್ಲ ಅಂತಲೇ ತಾನೇ ಇವರೆಲ್ಲ ಹಿಂಗೆ ಆಡ್ತಿರೋದು ಅಥವಾ ಹಿಂಗೆ ಮಾಡ್ತಿರೋದು. ಆ ಕಡೆ ಗಮನ ಕೊಡೋಣ. ಹಂಗಂತ ಈ ಮದುವೆ ಆಗ್ಲಿಕ್ಕೆ ದುಡಿಬೇಕು ಅಂತಲ್ಲ, ದುಡಿಬೇಕು. ಇನ್ ಮಿಕ್ಕಿದ್ದೆಲ್ಲ ನಮ್ಮನ್ನು ಹುಡುಕೊಂಡು ಬರುತ್ತೆ ಅಲ್ವಾ ಸಾ? ಹಾಗಾಗಿ ಅಯ್ಯೋ 30 ಆಯ್ತು ಆಗ್ಲಿಲ್ಲ, ಹಂಗೆ ಹಿಂಗೆ ತಡವಾದ್ರೂ ಪರವಾಗಿಲ್ಲ ಸರ್. ತಪ್ಪು ಆಯ್ಕೆ ಮಾಡಬಾರ್ದು. ಅಯ್ಯೋ ಯಾವ್ದೋ ಒಂದು ಸಿಕ್ತು ಬಿಡಪ್ಪ ಅಂತ ಕಟ್ಕೊಂಡು ಅನುಭವಿಸ್ಕೋರಕ್ಕಿಂತ ಒಂಟಿ ಇರೋದೇ ಬೆಟರ್. ನೀವು ಕಾರ್ಯಕ್ರಮ ಒಂಚೂರು ಎಲ್ಲಾ ಕಥೆಗಳನ್ನ ಒಂದ್ ನಿಧಾನ ಕೇಳ್ತಾ ಹೋಗಿ ಅರ್ಥ ಆಗುತ್ತೆ. ಆದವ್ರದ್ದು ಏನೇನ್ ಕತೆ ಆಗೈತೆ ಅಂತ. ಇಲ್ಲ ಸರ್, ಈಗ 1 ವಾರದಿಂದ ನಿಮ್ಮ ಎಪಿಸೋಡ್ ಕೇಳ್ತಾ ಇದೀನಿ ಸರ್. ಎಲ್ಲಾ ತರ ಎಲ್ಲಾ ಕೇಳಿದೀನಿ ಸರ್. ಇನ್ನೂವರೆಗೂ ಅದೇ ಗುಂಗುಡ್ತದೆ ಸರ್. ಎಲ್ಲಿ ತಾಯಿ ತಂದೆಗೆ ಪಾಪ ಏನಾದ್ರು ಬೇಜಾರಿದ್ಯಾ, ಆಗ್ತಾ ಇಲ್ವಲ್ಲ ಅಂತ? ಬೇಜಾರಿದೆ. ನಮ್ ತಾಯಿ ಅವ್ರಿಗೆ ಬಾಳ ಬೇಜಾರಿದೆ ಸರ್. ಚಿಂತೆ ಬಾಳ ಮಾಡ್ತಾರೆ ಸರ್. ನಮ್ ತಂದೆಯವರು ಬಾಳ ತಲೆ ಕೆಡಿಸುವಲ್ರ ಅವರೇ ಸರ್. ಅಂದ್ರೆ ಈ ಸುಮ್ನೆ ಕೇಳ್ತೀನಿ, ಊರ್ ಕಡೆ ನೀವು ಹಳ್ಳಿ ಕಡೆ ಇರೋದ್ರಿಂದ ಈ ಹಳ್ಳಿಲಿರೋ ಕಾರಣಕ್ಕೂ ಹೆಣ್ಣು ಕೊಡಲ್ವಾ ಆಕ್ಚುಲಿ? ಸರ್, ಅದು ಒಂದು ಕಾರಣ ಇದೆ. ನಮ್ಗೆ ಒಬ್ರು ಕಾರ್ಯಕ್ರಮ ಕರೆ ಮಾಡಿದ್ರು ಸರ್. ಅವರು ನಿಮ್ಮ ಹಾಗೆ ಹಳ್ಳಿಲಿ ಪಾಪ ಹಸು ಮೇಯಿಸ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ಹಾಲು ಹಾಕೊಂಡೇನೋ ಒಳ್ಳೆ ದುಡಿಮೆ ಇದೆ. ಬಟ್ ಸಿಟಿಲಿ ಇದ್ರೆ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಸಿಟಿಲಿ ದುಡಿಮೆ ಮಾಡ್ಕೊಂಡಿದೀನಿ ಸರ್ ಅಂತಿದ್ದ ಹುಡುಗ. ಹೌದು ಸರ್. ಹೋಗಿದ್ದಾರೆ ಸರ್. ಇಲ್ಲಿ ಹೋಗಿದ್ದಾರೆ ಸರ್. ಇಲ್ಲಿ ಹಳ್ಳಿ ಬಿಟ್ಟು ಸಿಟಿ ಕಡೆ ಹೋಗಿದ್ದಾರೆ ಈ ಹೆಣ್ಣು ಸಿಗೋ ಕಾರಣಕ್ಕೆ. ಸರ್. ಓ, ಸಿಟಿಲಿ ಇದ್ದಾನೆ ಅಂತ ಅನ್ಸ್ಕೊಳಕ್ಕೆ. ಸರ್. ಅಯ್ಯೋ ಮದ್ವೆ ಆದ್ಮೇಲೆ ಮತ್ತೆ ಎಲ್ಲ ಅಳಿಗೆ ಬರ್ತಾರ? ಹೌದು ಸರ್. ನಿಮ್ಗೆ ಯಾರು ಹಂಗಂದಿಲ್ವಾ? ಏನಂದಿಲ್ಲ ಸರ್, ನಾವು ಎಲ್ಲಿ ಹೋಗಿಲ್ಲ ಸರ್. ಆಯ್ತು, ಯೋಚನೆ ಮಾಡಬೇಡಿ. ಖಂಡಿತ ಒಳ್ಳೆ ಸಂಸ್ಕಾರವಂತ ಹೆಣ್ಮಗಳು, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಬದುಕಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಹೆಣ್ಮಗಳು ಖಂಡಿತ ಸಿಗ್ತಾಳೆ. ಆದ್ರೆ ನಿಮ್ಮ ಆಶೀರ್ವಾದ ಸರ್. ಆಗ್ಲಿ ಒಳ್ಳೇದಾಗುತ್ತೆ. ಬಟ್ ಏನಂದ್ರೆ ನೀವು ಇಷ್ಟು ವರ್ಷ ಎಲ್ಲೂ ತಪ್ಪದಾರಿ ಹೋಗದೆ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡದೆ ಬದುಕೊಂಡು ಬಂದಿದ್ರಲ್ಲ ಸರ್. ನಾಳೆನೇ ಪ್ರಾಣ ಬಿಟ್ರು ನಿಮ್ಗೆ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ನೋಡಿ, ನಾವು ಅಯ್ಯೋ ವಯಸ್ಸಿದ್ದಾಗ ಮೆರೆದು ಬಿಡ್ಬೇಕು, ಸುಖ ಅನುಭವಿಸ್ಬಿಡ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೊತ್ತವ್ರಿಗೆಲ್ಲ ಕಣ್ಣೀರು ಹಾಕಿಸ್ಕೊಂಡು ಯಾವ ಮದುವೆ ಆದ್ರೆ ಏನ್ ಬಂತು ಸರ್? ತೃಪ್ತಿ ಇದೆ. ಎತ್ತವ್ರಿಗೆ ನಾನು ಯಾವುದೇ ರೀತಿಯಲ್ಲೂ ಜವಾಬ್ದಾರಿ ಮರೆತು ಅನ್ಯಾಯವಾಗಿ ನಡ್ಕೊಂಡಿಲ್ಲ. ನಾನು ಹಂಗ ಧರ್ಮದಲ್ಲಿ ನಡ್ಕೊಂಡಿರೋದಾದ್ರೆ ಭಗವಂತ ನನಗೂ ಏನೋ ಒಂದು ದಾರಿ ಮಾಡ್ತಾನೆ. ಅದೇ ಒಂದು ನಂಬಿಕೆ ಸರ್. ಹೌದು, ಧರ್ಮ ಕರ್ಮಗಳು ಕೈ ಬಿಡಲ್ಲ ಸರ್. ನಮ್ದು ಇಲ್ಲೇ ನಮ್ಮ ಮನೆದೇವ್ರ ಸಿದ್ಧಲಿಂಗೇಶ್ವರ ಅಂತ ಸರ್. ನಾನು 6ನೇ ತಿಂದಾಗಿಂದ ಸರ್ ಹೋಗ್ತಾ ಇದ್ದೀನಿ ಸರ್. ಈಗ ಒಂದಿನ ತಪ್ಸಲ್ಲ ಹೋಗ್ತೀನಿ ಸರ್. ಏನ್ ದೇವ್ರದು?
ಸಿದ್ಧಲಿಂಗೇಶ್ವರ ಮನೆದೇವ್ರಿ ಸರ್. ಸಿದ್ಧಲಿಂಗೇಶ್ವರ. ಹಾ ಸರ್. ಓಕೆ ಓಕೆ, ಹ್ಮ್. ಸಂತೋಷ, ಒಳ್ಳೇದಾಗ್ಲಿ. ಆ, ಈ ವಿಚಾರದಲ್ಲಿ ತುಂಬ ಕೊರಗಬೇಡಿ ಸರ್. ಚೆನ್ನಾಗಿ ದುಡೀರಿ, ಚೆನ್ನಾಗಿ ಡ್ರೆಸ್ ಹಾಕೊಳ್ಳಿ, ಚೆನ್ನಾಗಿ ಏನೋ ಬಾಡಿ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿ, ಖುಷಿಯಾಗಿರಿ, ಫ್ರೆಂಡ್ಸ್ ಜೊತೆ ಇರಿ. ಯಾರು ಮದುವೆ ಆದರು, ಯಾರಿಗೆ ಮಕ್ಕಳಾದೋ, ಯಾರು ಮುಂದವ್ರೆ, ಯಾರು ಹಿಂದವ್ರೆ, ನನ್ನ ಜೀವನ ಆರೋಗ್ಯವಾಗಿದೆಯಾ, ಅಪ್ಪ ಅಮ್ಮ ಚೆನ್ನಾಗವ್ರ, ಯಾರಿಗೋ ಏನೋ ಹುಷಾರು ತಪ್ಪದಾಗ ಆಸ್ಪತ್ರೆ ಕಟ್ಟುವಷ್ಟು ದುಡ್ಡಂತೂ ಇದೆಯಾ, ಅಥವಾ ದೇವ್ರು ಅಷ್ಟಾದ್ರೂ 3 ಹೊತ್ತು ಊಟ ಕೊಟ್ಟಿದ್ದಾನ, ಚೆನ್ನಾಗಿಟ್ಟಿದ್ದಾನ, ಮನ್ಸೊಳಗಡೆ ದ್ವೇಷ, ಅಸೂಹೆ, ಅತೃಪ್ತಿ, ದುಃಖ, ಭಯ, ಅಯ್ಯೋ ನಿಂಗೆ ಹಂಗಾಗ್ಲಿಲ್ವಲ್ಲ, ಅವ್ರಿಗೆಲ್ಲ ಹಂಗಾಯ್ತಲ್ಲ, ಒಳಗಡೆ ಇದು ಯಾವುದು ಇಲ್ಲದೆ ಬಂದದ್ರಲ್ಲಿ ನಾನು ಖುಷಿಯಾಗಿದ್ದೀನಪ್ಪ. ಹೆಣ್ಣು ಹುಡ್ಕೋ ಪ್ರಯತ್ನ ಮನುಷ್ಯನಾಗಿ ಅಥವಾ ಮನುಷ್ಯ ಪ್ರಯತ್ನ ಅಂತ ಅಲ್ಲಿ ಹೋಗೋದು ನೋಡೋದು ಮಾಡಬೇಕು. ಆಗೋದು ಭಗವಂತನ ಇಚ್ಛೆ. ಹೌದು ಸರ್. ಅಯ್ಯೋ ಬಿಡಿ ಅವನೇ ಮಾಡ್ತಾನೆ ಇದ್ದಿದ್ರೆ, ಅಥವಾ ನನ್ನ ಹಣೆ ಬರದಲ್ಲಿ ಇದ್ರೆ ಏನೋ ಆಗುತ್ತೆ ಬಿಡು ಅಂದ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಇಲ್ಲ ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡಿ, ಸರ್. ಪ್ರಯತ್ನ ಮಾಡಿ. ಅಂಡ್ ಸರ್ 50-60 ಹೆಣ್ಣೋಡಿಗೆ ಬೇಡ ಅನ್ಸ್ಕೊಂಡವ್ರು ಇದ್ದಾರೆ ಸರ್, ಹೌದು. ಅಲ್ವಾ? ಹೌದು ಸರ್. ಇವ್ 4ಕ್ಕೆ ಹಿಂಗೆ ಅನ್ನೋದಾದ್ರೆ 50-60 ಮನೆಗೆ ಹೋಗಿ ಉಪ್ಪಿಟ್ಟು ತಿಂದು ಬೇಡ ಅನ್ಸ್ಕೊಂಡವ್ನು ಏನಾಗ್ಬೇಕತೆ? ಹೌದು ಸರ್. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಮುಂದಿನ ಒಂದು 8-9 ತಿಂಗಳೊಳಗಡೆ ದೇವ್ರು ನಿಮಗೆ ಒಳ್ಳೆ ಕಡೆಯಿಂದ ಸಂಬಂಧ ಬರುವಂತ ಆಗುತ್ತೆ, ಒಳ್ಳೇದಾಗುತ್ತೆ. ಏನು ಸರ್ ನಿಮ್ಮ ಆಶೀರ್ವಾದ ಸರ್. ಆಗುತ್ತೆ ಆಗುತ್ತೆ, ಕೃಷ್ಣನ ಅನುಗ್ರಹ ಇದೆ, ನಿಮ್ಮ ಮನೆ ದೇವರು ಕಾಪಾಡ್ತಾನೆ. ಆದ್ರೆ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡಿ. ಅಯ್ಯೋ ಹಿಂಗ ಇಷ್ಟು ವರ್ಷ ಆಯ್ತು, 30 ಆಯ್ತು, ಆಗ್ಲಿಲ್ವಲ್ಲಪ್ಪ ಹಿಂಗೆ. ನಾನು ಸುಮ್ಮನೆ ಆರಂಭದಲ್ಲಿ ತಮಾಷೆ ಮಾಡಿದೆ ಸರ್. ನನ್ನ ಫ್ರೆಂಡ್ಸ್ಗಳಿಗೂ ಯಾರೋ ಕರೆದ್ರೆ ಹೋಗ್ತೀನಿ, ವಿಶ್ ಮಾಡ್ತೀನಿ, ಬರ್ತೀನಿ. ಹಾ ಸರ್. ಹೌದು ಸರ್. ಈಗ ಅವ್ರಿಗೆ ಬೇಗ ಆಗಬೇಕು ಅಂತ ಇರುತ್ತೋ, ಅವ್ರ ಮನೆ ಪರಿಸ್ಥಿತಿ ಏನಿರುತ್ತೋ, ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಅಯ್ಯೋ ನನಗೆ ಸಿಗದಿದ್ರೆ ಏನಪ್ಪ, ನನ್ನ ಫ್ರೆಂಡ್ಗಳಿಗೆ ಚೆನ್ನಾಗಿ ಜೀವನ ಆಯ್ತಲ್ಲಪ್ಪ, ಖುಷಿಯಾಗಿರ್ಬೇಕು. ಹೌದು ಸರ್. ತುಂಬ ಸರಿ ಏನಾಗ್ಬಿಡುತ್ತೆ, ಅಯ್ಯೋ ಅವ್ರಿಗಾಯ್ತು, ನನ್ನ ಜೀವನ ಹಿಂಗಾಯ್ತಲ್ಲ ಅಂತ ಅಕ್ಷತೆ ಕಾಳನ್ನು ಕೂಡ ಏನು ಕೋಪದಲ್ಲಿ, ದುಃಖದಲ್ಲಿ, ಅಯ್ಯೋ ಅವನಿಗೆ ಮದುವೆ ಆಯ್ತು ನನಗಾಗ್ಲಿಲ್ವಲ್ಲ, ಅಥವಾ ಅವನಿಗೆ ಕಾರ್ ಸಿಕ್ತು ನನಗಾಗ್ಲಿಲ್ವಲ್ಲ, ಅವನು ಉದ್ಧಾರ ಆದ ನಾನಾಗ್ಲಿಲ್ವಲ್ಲ. ಆಗದೆ ಇರೋದಕ್ಕೆ ನನ್ನಲ್ಲಿ ಏನೋ ದೋಷ ಇರುತ್ತೆ, ಹುಡುಕೊಳ್ಬೇಕು, ತಿದ್ದುಕೊಳ್ಬೇಕು. ಬಿಟ್ರೆ ಇಲ್ಲ ಸರ್, ಅಂತದೇನು ಬವಣೆ ಇಲ್ಲ ಸರ್ ನಮ್ಮ ಕಡೆ. ಎಲ್ಲರೂ ನಿಮ್ಗಲ್ಲ ಸಾಮಾನ್ಯವಾಗಿ ಆ ಥರದ್ದೇನು ನಮ್ಮ ಜೊತೆಲೇ ಬೆಳೆದವರು ಆಡದವರೆಲ್ಲ ಚೂರು ಚೆನ್ನಾಗವ್ರೆ ಅಂದಾಗ ಕೆಲವೊಮ್ಮೆ ನಮ್ಗೆ ಹಂಗ ಅನ್ಸ್ಬಿಡುತ್ತೆ. ಮನೆಗೆ ಬಡತನ ಬರ್ಲಿ ಸರ್, ಮನಸ್ಸಿಗೆ ಬಡತನ ಬರಬಾರ್ದು. ಹೌದು ಸರ್. ಮನಸ್ಸಿನ ಬಡತನ ಅಂದ್ರೆ ಏನು? ಇನ್ನೊಬ್ಬರ ಏಳಿಗೆ ಕಂಡು ಅಸೂಹೆ ಪಟ್ಟುಕೊಳ್ಳೋದು, ಇನ್ನೊಬ್ಬರ ಉದ್ಧಾರ ಕಂಡು ಒಳಗಡೆನೆ ಕತ್ತಿ ಮಸಿಯೋದು, ಈ ಕೋಪ, ಸಿಟ್ಟು, ಸ್ವಾರ್ಥ, ಅಸೂಹೆ ಇವೆಲ್ಲವೂ ಒಂದು ದಿವಸ ನಿಮ್ಮನ್ನ ನರಕಕ್ಕೆ ತಳ್ಳಿಬಿಡ್ತವೆ. ಹೌದು ಸರ್. ಹಾಗಾಗಿ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಇದೆಲ್ಲದರ ಪ್ರತಿಫಲ ಅನ್ನೋ ತರ ನಿನ್ನ ಮನೆಗೆ ಲಕ್ಷ್ಮಿನೇ ಬರ್ತಾಳೆ, ಒಳ್ಳೇದಾಗುತ್ತೆ, ಧೈರ್ಯವಾಗಿ. ಇಲ್ಲ ಸರ್, ನಮ್ಮ ತಾಯಿ ಬಗ್ಗೆ ಬಹಳ ಅದೇ ಆಗುತ್ತಪ್ಪ, ಆಗುತ್ತೆ ಕಣಿಯ. ಅವರೇ ಚಿಂತೆ ಬಹಳ ಮಾಡ್ತಾರೆ. ಏನಂದ್ರೆ 30 ಆದ್ರೂ ಸ್ವಲ್ಪ ಲೇಟ್ ಆಗಿದೆ ಅಂದಾಗ ಈ ಮನ್ಸಿಗೆ ಅವ್ರಿಗೆ ನೋವು ಅನ್ಸಿರುತ್ತೆ, ಅಥವಾ ಮುಂದೆ ಅಯ್ಯೋ ಆಗೋದೇ ಇಲ್ವೇನೋ, ನಾಳೆ ದಿನ ಅಯ್ಯೋ 32, 33 ಆದ್ರೆ ವಯಸ್ಸಾಯ್ತು ಕೊಡಲ್ಲ ಅನ್ಬಿಡ್ತಾರೆ. ಇವಾಗ ಹೆಣ್ಣು ಕೊಡದೆ ಇರೋದಿಕ್ಕೆ 2-3 ಕಾರಣ ಆದ್ರೆ, ಮುಂದೆ ಇನ್ನೊಂದು 2 ವರ್ಷ ಹೋದ್ರೆ ಒಂದೇ ಕಾರಣ, ವಯಸ್ಸಾಯ್ತು. ಅದೇ ಬರತ್ತಿದೆ ಸರ್. ಹೌದು ಹೌದು, ಯೋಚಿಸಬೇಡಿ. ಅಲ್ಲಿವರೆಗೂ ದೇವ್ರು ನಿಮ್ಮನ್ನು ಒಂಟಿಯಾಗಿಡಲ್ಲ, ಏನೋ ಒಂದು ದಾರಿ ಮಾಡ್ತಾನೆ. ಭರವಸೆಯಿಂದ ಇರಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಅದೇ ಸರ್, ಅದೇ ಒಂದು ನಂಬಿಕೆಯಿಂದ ಆಗುತ್ತೆ ಆಗುತ್ತೆ, ಆಯ್ತಾ? ಆದಾಗ ಫೋನ್ ಮಾಡಿ ಹೇಳಿ, ಶುಭವಾಗ್ಲಿ. ಇಲ್ಲ ಸರ್, ನಮ್ಗೆ ಅದೃಷ್ಟ ನಿಮ್ಮಿಂದ ಸರ್ ಬರುತ್ತೆ ಸರ್. ಅಂದ್ರೆ ಈಗ ನಮ್ಗೆ ಆ ಲೈನ್ ಸಿಕ್ಕಿದೆ ಚಲೋ ಇದೆ ಸರ್. ಅದ್ರ ಅರ್ಥ ಏನ್ ಗೊತ್ತಾ, ಆ ವಿಚಾರದಲ್ಲಿ ನಿಮ್ಗೇನೋ ಒಳ್ಳೇದಾಗುತ್ತೆ ಅಂತ. ಹೌದು ಸರ್, ಅದ ನಮ್ಗಿಲ್ಲ. ನಮ್ಗೆ ಎಷ್ಟು ದಿನ ಪ್ರಯತ್ನ ಮಾಡಿದವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಸರ್. ನಾನು ಈಗ 2 ದಿನ 3 ದಿನ ಆಯ್ತು ಸರ್ ಮಾಡಕತ್ತೆ. ಹೌದಾ? ಆದ್ರೂ ನಮ್ಗೆ ಸಿಕ್ಕಿದ್ದ ನನ್ ಪುಣ್ಯ ಆಯ್ತು ಸರ್. ನಂದ ಹಾಗೇನಿಲ್ಲ, ನಿಮ್ ಜೊತೆ ಮಾತಾಡಿದ್ ನನಗೂ ಅಷ್ಟೇ ಖುಷಿ. ಏನೋ ಮನ್ಸಾರೆ ಹಾರೈಸಿದೀನಿ ಅಂತ ಖುಷಿ ಆಗ್ತಾ ಇದೆ. ಅದೇ ತರ ನಿಮ್ಗೆ ಒಳ್ಳೇದಾಗುತ್ತೆ, ಶುಭವಾಗ್ಲಪ್ಪ. ಅದಕ್ಕೆ ನಿಮ್ಗಳು ಮಾತಾಡೋದಕ್ಕಂತ ಬಾಳ ಅಂದ್ರೆ ಬಾಳ ಅನಿಸ್ತಿದೆ ಸರ್. ಹೌದಾ? ಏನೋ ಒಂದ್ ಹಂಚ್ಕೋಬೇಕು ಸರ್ ಬಿಡು. ಅಷ್ಟೇ, ಮಧ್ಯದಲ್ಲಿ ಕಾಮಿಡಿ ಮಾಡದ್ನಪ್ಪ, ಬೇಜಾರ್ ಮಾಡ್ಕೊಂಬೇಡ. ಇಲ್ಲ ಇಲ್ಲ, ನಿಮ್ ಕೂಡ ಇಲ್ಲ ಸರ್, ಹಂಗೇನಿಲ್ಲ. ಏನಿಲ್ಲ ಪಾಪ, ನಮ್ಗೆ ಭಗವಂತನ ಆಶೀರ್ವಾದ ಸಿಕ್ಕಂಗಾಯ್ತು ಸರ್. ಎಲ್ಲ ಒಳ್ಳೇದಾಗುತ್ತೆ. ನಿಮ್ ತಾಯಿ ತಂದೆ ಆಶೀರ್ವಾದ, ನಿಮ್ ತಾಯಿಯ ದುಃಖ ಬೇಗ ದೂರವಾಗಲಿ. ಅದೇ ಒಂದೇ ಸರ್, ನಂದೇನಿಲ್ಲ, ಅವ್ರದ್ದೇ ಒಂದೇ ಬಾಳ ಪರ ಐತಿ. ಆಯ್ತು, ಒಳ್ಳೇದಾಗುತ್ತೆ, ಶುಭವಾಗ್ಲಪ್ಪ. ಅದೇ ಸರ್.
ಆ, 30 ಆದ್ರೂ ಮದುವೆ ಆಗಿಲ್ಲ. ಹ್ಮ್, ಪಾಪ ಇದಕ್ಕೆಲ್ಲ ದುಃಖ ಅನಿಸುತ್ತೆ ಕೆಲವೊಮ್ಮೆ. ಅದರಲ್ಲೂ ಈ ನಿಜ ಹೇಳ್ಬೇಕಂದ್ರೆ ಪಾಪ ಕಷ್ಟಪಟ್ಟುಕೊಂಡು ಮನೇಲಿ ಬಡತನ ಅಥವಾ ಬಡತನವೋ ಸಿರಿತನವೋ ಏನೋ ಓದಬೇಕು, ಏನೋ ಸಾಧಿಸಬೇಕು, ಏನೋ ಮಾಡಬೇಕು ಅಂದ್ಕೊಂಡು ಒಂದು ಹುಡುಗಿನ ಸವಾಸ್ಗೆ ಹೋಗಿರಲ್ಲ, ಒಂದು ಚಿಕ್ಕ ಖುಷಿ ಪಡ್ಲಿಕ್ಕೂ ಅವ್ರು ಹೋಗಿರೋದಿಲ್ಲ. ಕೆಲವೊಬ್ಬರಂತೂ ಸಾಧನೆ, ಜೀವನ, ಓದು ಇದು ಅಂದ್ಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಈ ಥರ ಏನೇನೋ ಅಂದ್ಕೊಂಡು 27, 28, 29, 30 ಆದರೂ ಹಿಂಗೆ ದುಡಿತಾನೇ ಇರ್ತಾರೆ. ಆಯ್ತಪ್ಪ ಇವನ ಮಟ್ಟಿಗೆ ಎಲ್ಲ ಆಯಿತು, ಈಗ ಮದುವೆ ಆಗೋಣ ಅನ್ನೋ ಅಷ್ಟೊತ್ತಿಗೆ ಏನೇನೋ ಸಮಸ್ಯೆಗಳು, ಏನೇನೋ ಗೊಂದಲಗಳು, ತಕರಾರುಗಳು. ಮತ್ತು ಆ 30, 31, 32 ಆದರೂ ಹೆಣ್ಣು ಸಿಗ್ತಿಲ್ಲ, ಮದುವೆ ಆಗ್ತಿಲ್ಲ ಅಂದಾಗ ಆ ಹುಡುಗರಿಗೆ ತನಗೆ ನೋವು, ಮದುವೆ ಆಗುತ್ತಿಲ್ಲ ಅನ್ನೋ ನೋವಿಗಿಂತ ತನ್ನ ತಂದೆ ತಾಯಿಗಳು ಏನು ದುಃಖ ಪಡ್ತಾರಲ್ಲ ಪಾಪ. ಏನು ಹೇಳಿ, ನನಗೇನು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ವಾ, ಇದೆ ಬಟ್ ಯಾರೂ ಹೆಣ್ಣು ಕೊಡೋಕೆ ತಯಾರಿಲ್ಲ, ನಾನೇನು ಮಾಡಲಿ, ಅದರ ಅಪ್ಪ ಅಮ್ಮ ಹಿಂಗೆ ಅಳ್ತಾರೆ, ಏನು ಮಾಡೋದು. ಪಾಪ ಹುಡುಗರಿಗೆ ತಂದೆ ತಾಯಿಗಳ ದುಃಖವೇ ಬಹಳ ದೊಡ್ಡ ಭಾರ ಆಗ್ಬಿಡುತ್ತೆ ಪಾಪ. ಆಗುತ್ತೆ, ಒಳ್ಳೆ ಕಾಲ ಬರುತ್ತೆ, ಎಲ್ಲ ಶುಭವಾಗಲಿ. ಯಾರು ಮದುವೆ ಆಗಿಲ್ಲ ಅನ್ನೋದನ್ನು ತುಂಬ ದುಃಖವಾಗಿ ತಗೊಳ್ಳೋದು ಬೇಡ. ಎಲ್ಲರಿಗೂ ಒಂದು ಈಡು ಜೋಡಿ ಇದ್ದೇ ಇರುತ್ತೆ ಅಲ್ಲ. ಶುಭವಾಗಲಿ.